Hello everyone, welcome to Sanmariha classes. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 14ನೇ ಪ್ರಶ್ನೆ. ದ್ರವನ ಗುಪ್ತೋಷ್ಣ ಎಂದರೇನು? ಮುಂದಿನ ಪ್ರಶ್ನೆಯಲ್ಲಿ ಗುಪ್ತೋಷ್ಣ ಅಂದ್ರೆ ಏನು ಅಂತ ಕಲಿಸಿ. ಗುಪ್ತೋಷ್ಣ ಅಂದ್ರೆ ಗುಪ್ತವಾಗಿ ಇರಿಸಿಕೊಂಡಿರುವಂತಹ ಉಷ್ಣ. ಹಾಗಿದ್ರೆ ದ್ರವನ ಗುಪ್ತೋಷ್ಣ. ದ್ರವನ ಅಂದ್ರೆ ಏನು? ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರುವಂಥದ್ದು. ಘನದಿಂದ ದ್ರವಕ್ಕೆ ಬಂದ್ರೆ ಅದನ್ನ ದ್ರವನ ಅಂತ ಕರಿತೀವಿ ಅಲ್ವಾ? ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರುವಂಥದ್ದು. ಉದಾಹರಣೆ, ಐಸ್ ಇರುವಂಥದ್ದು ನೀರಾಗುವಂಥದ್ದು, ದ್ರವವಾಗುವಂಥದ್ದು, ಅದು ದ್ರವಣಕ್ಕೆ ಒಂದು ಉದಾಹರಣೆ. ಹಾಗಿದ್ರೆ ದ್ರವನ ಗುಪ್ತೋಷ್ಣ ಅಂದ್ರೆ ಏನು? 1 kg ಘನವನ್ನು ಅದರ ದ್ರವನ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಪರಿವರ್ತಿಸಲು ಬೇಕಾಗುವ ಉಷ್ಣ ಶಕ್ತಿಯ ಪರಿಮಾಣವನ್ನು ದ್ರವನ ಗುಪ್ತೋಷ್ಣ ಎನ್ನುವರು. ವೆರಿ ಈಸಿ ನೋಡಿ. 1 kg ಘನವನ್ನ ತಗೊಳ್ತೀನಿ, 1 kg ಐಸ್ ಕ್ಯೂಬ್ಸ್ ಅನ್ನ ತಗೊಳ್ತೀನಿ. ಅದನ್ನ ಅದರ ದ್ರವನ ಬಿಂದುವಿನಲ್ಲಿ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ವಾತಾವರಣದ ಒತ್ತಡದಲ್ಲಿ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಲ್ಲಿ ದ್ರವವಾಗಿ ಪರಿವರ್ತಿಸ್ಲಿಕ್ಕೆ ಎಲ್ಲ ಐಸ್ ಕ್ಯೂಬ್ ಅನ್ನ ನಾನು ದ್ರವವಾಗಿ ಪರಿವರ್ತಿಸ್ತಾ ಇದ್ದೇನೆ. ಹಾಗಿದ್ರೆ ಎಷ್ಟು ಉಷ್ಣ ಶಕ್ತಿ ಬೇಕು? ಅದನ್ನ ಏನಂತ ಕರಿತೀವಿ? ದ್ರವನ ಗುಪ್ತೋಷ್ಣ. ಗುಪ್ತೋಷ್ಣ ಯಾವ ಟೈಮಲ್ಲಿ? ಘನದಿಂದ ದ್ರವವಾಗುವಂತಹ ಸ್ಥಿತಿಯಲ್ಲಿ. ಆ ಪ್ರಕ್ರಿಯೆಯಲ್ಲಿ ಏನು ಉಷ್ಣ ಶಕ್ತಿ ಬೇಕಲ್ಲ, ಅದನ್ನ ದ್ರವನ ಗುಪ್ತೋಷ್ಣ ಅಂತ ಕರಿತೀವಿ. ಥ್ಯಾಂಕ್ ಯು.